ಗಾಯ್ಸ್ ವೆಲ್ಕಮ್ ಬ್ಯಾಕ್. ಕಂಟ್ರಿ ಸೈಡ್ ಲೈಫು ಎಷ್ಟು ಚೆನ್ನಾಗಿರುತ್ತಲ್ವಾ. ಎಲ್ಲಿ ನೋಡಿದ್ರು ನೇಚರು, ಎಲ್ಲಿ ನೋಡಿದ್ರು ಗ್ರೀನರಿ, ಮತ್ತು ಸುತ್ತಮುತ್ತ ಬೆಟ್ಟ ಗುಡ್ಡ ಗಿಡ ಮರಗಳು. ಇಲ್ಲಿ ಸನ್ರೈಸ್ ಎಲ್ಲ ನೋಡ್ಬೋದು, ಸನ್ಸೆಟ್ಟು ನೋಡ್ಬೋದು. ಹಾಗೆ ಎಸ್ಪೆಷಲಿ ನನ್ನ ಪ್ಲೇಸಲ್ಲಿ ಮತ್ತು ಫ್ರೆಶ್ ಏರ್ ಇರುತ್ತೆ, ಪೊಲ್ಯೂಷನ್ ಫ್ರೀ, ನಾಯ್ಸ್ ಫ್ರೀ, ಟ್ರಾಫಿಕ್ ಇರಲ್ಲ. ಇಲ್ಲಿ ಒಂಥರ ಕ್ವೈಟಾಗಿರುತ್ತೆ ಲೈಫು, ಮತ್ತು ತುಂಬ ಪೀಸ್ಫುಲ್ಲಾಗೂ ಇರುತ್ತೆ, ತುಂಬ ಹ್ಯಾಪಿಯಾಗೂ ಇರುತ್ತೆ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದು ಇದೇ ರೀಸನ್ಗೆ. ನನ್ನ ಇನಿಷಿಯಲ್ ಪ್ಲ್ಯಾನ್ ಬಂದುಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು, ಅಂದರೆ ಕಂಟ್ರಿ ಸೈಡಿಗೆ ಹೋಗ್ಬಿಟ್ಟು ಅಲ್ಲಿ ಹೊಸ್ದಾಗಿ ಲೈಫನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದು. ಬಟ್ ನಮ್ಮ ಅಪ್ಪ ಅಮ್ಮ ನನ್ನ ಡಿಸಿಷನ್ಗೆ ಅಗ್ರಿ ಆಗಲಿಲ್ಲ. ಅಂದರೆ ಇಲ್ಲಿ ಫ್ಯಾಮ್ಲಿ ಎಲ್ಲ ಇಟ್ಕೊಂಡು ನೀನು ಬೇರೆ ಕಡೆ ಹೋಗೋದು ಬೇಡ, ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಬ್ಯಾಂಗ್ಳೂರಿಂದ ಇಲ್ಲೇ ಮೂವ್ ಆಗಿಬಿಟ್ಟೆ. ಇವಾಗ ನಾನು ಏನು ಲೈಫನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಕಂಟ್ರಿ ಸೈಡಲ್ಲಿ ಒಂದು ಕ್ವೈಟ್ ಲೈಫು. ಅದು ಅಷ್ಟೊಂದು ಈಸಿ ಇರಲಿಲ್ಲ ಗೈಸ್. ಈ ಲೈಫಿಗೋಸ್ಕರ ನಾನು ತುಂಬ ಆಪರ್ಚುನಿಟೀಸನ್ನು ಮಿಸ್ ಮಾಡ್ಕೊಳ್ಬೇಕಾಯ್ತು, ಮತ್ತು ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಯ್ತು. ಅದೇ ಹೇಳ್ತಾರಲ್ವ ಗೈಸ್, ನಾವು ಒಂದು ಪಡ್ಕೊಳ್ಬೇಕಂದ್ರೆ ಸೊ ಇನ್ನೊಂದನ್ನು ಕಳ್ಕೊಳ್ಬೇಕು ಅಂತ. ಸೊ ಹಾಗೆ ನನ್ನ ಲೈಫಲ್ಲೂ ಅಷ್ಟೇ ತುಂಬ ಕಳ್ಕೊಂಡಿರೋದಿದೆ. ಬಟ್ ನನಗೇನು ರಿಗ್ರೆಟ್ಸ್ ಇಲ್ಲ ಈ ಲೈಫನ್ನು ಚೂಸ್ ಮಾಡ್ಕೊಂಡಿದ್ದಕ್ಕೆ. ಇಲ್ಲಿ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದ್ದೀನಿ, ಹ್ಯಾಪಿನೆಸ್ಸು ಇದೆ. ಬಟ್ ಗಾಯ್ಸ್, ಕಂಟ್ರಿ ಸೈಡ್ ಲೈಫು ಯಾವಾಗಲೂ ಈಸಿ ಇರಲ್ಲ ನೀವು ನೋಡೋ ಥರ ಅಥವಾ ನೀವು ಕೇಳಿರೋ ಥರ. ಅಂದರೆ ಇಲ್ಲಿ ಹ್ಯಾಪಿನೆಸ್ ಇರುತ್ತೆ, ಪೀಸ್ ಇರುತ್ತೆ, ಸುತ್ತಮುತ್ತ ನೇಚರು, ಮತ್ತು ಪೊಲ್ಯೂಷನ್ ಫ್ರೀ, ಟ್ರಾಫಿಕ್ ಇರಲ್ಲ, ಕ್ವೈಟಾಗಿರುತ್ತೆ. ಬಟ್ ಹಾಗೆ ತುಂಬ ಚಾಲೆಂಜಸ್ಸು ಇರುತ್ತೆ, ತುಂಬ ಇನ್ಕನ್ವೀನಿಯನ್ಸಸ್ಸು ಇರುತ್ತೆ. ತುಂಬ ಕಷ್ಟ ಆಗುತ್ತೆ. ಅಂದರೆ ಸಿಟಿಯಿಂದ ಬಂದು ಈ ಲೈಫಿಗೆ ಹೊಂದ್ಕೊಳೋದಕ್ಕೆ. ಎಮರ್ಜೆನ್ಸಿಗೆ ಇಲ್ಲಿ ಏನೂ ಸಿಗೋಲ್ಲ, ಹಾಸ್ಪಿಟಲ್ಸ್ ಇರೋಲ್ಲ, ಸೂಪರ್ ಮಾರ್ಕೆಟ್ಸ್ ಇರೋಲ್ಲ, ಶಾಪ್ಸ್ ಇರೋಲ್ಲ. ಮತ್ತು ನಮಗೇನಾದರೂ ಇಮ್ಮಿಡಿಯೇಟಾಗಿ ಬೇಕಂದರೆ ಇಲ್ಲೇನೂ ಸಿಗೋಲ್ಲ. ಅದೇ ಸಿಟಿಯಲ್ಲಿದ್ದರೆ ಒಂದು 10 ನಿಮಿಷದಲ್ಲಿ ಹೋಗಿ ತೊಗೊಂಡು ಬರ್ಬೋದು, ಇಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು. ನಮ್ಮ ಕಡೆ ಅಮೆಝಾನ್ ಬಿಟ್ಟರೆ ಬೇರೆ ಯಾವುದೂ ಡೆಲಿವರಿ ಕೊಡೋದಿಲ್ಲ, ಬರೋದೇ ಇಲ್ಲ. ಅಂದರೆ ಅವರೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅಮೆಝಾನ್ ಒಂದೇ ಇಲ್ಲಿ ಡೆಲಿವರಿ ಕೊಡೋದು. ಮತ್ತು ಅದೇನು ಇಮ್ಮಿಡಿಯೇಟಾಗಿ ಬಂದುಬಿಡುತ್ತೆ ಅಂತೇನಿಲ್ಲ ಗೈಸ್, 4-5 ದಿನ ತೊಗೊಳುತ್ತೆ. ಅಂದರೆ ಈ ಕಡೆ ಒಂದಷ್ಟು ಜನ ಏನಾದರೂ ಪರ್ಚೇಸ್ ಮಾಡಿದರೆ, ಒಂದಷ್ಟು ಆರ್ಡರ್ಸ್ ಏನಾದರೂ ಡೆಲಿವರಿ ಮಾಡಬೇಕಂದ್ರೆ ಮಾತ್ರ ಬರ್ತಾರೆ. ಒಂದೊಂದು ಆರ್ಡ್ರಿಗೆ ಬರೋದೇ ಇಲ್ಲ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಇಲ್ಲ ಅಂದರೆ ಬೇರೆ ಯಾವುದಾದ್ರು ಆರ್ಡ್ರ್ ಇಲ್ಲ, ಬಂದು ಈ ಕಡೆ 1-2 ಇದ್ದರೆ 3 ಇದ್ದರೆ ತೊಗೊಂಡು ಬಂದು ಕೊಡ್ತಾರೆ. ಸೊ ಆ ಥರ ಇರುತ್ತೆ. ನನಗೂ ಇಲ್ಲಿ ಬಂದಾಗ ಫಸ್ಟು ತುಂಬ ಕಷ್ಟ ಆಯಿತು ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ. ಬಟ್ ನಾನು ಇವಾಗ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಈ ಲೈಫಿಗೆ. ಅಂದರೆ ಎಷ್ಟೇ ಇನ್ಕನ್ವೀನಿಯನ್ಸಸ್ ಇದ್ರೂ, ಚಾಲೆಂಜಸ್ ಇದ್ರೂ ಅದ್ಯಾವುದೂ ಮ್ಯಾಟರ್ ಆಗೋಲ್ಲ, ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಮತ್ತು ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅದೇ ಗಾಯ್ಸ್, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಕಂಟ್ರಿ ಸೈಡಲ್ಲಿ ಯಾರಾದರೂ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಸೊ ನಾವು ಅಂದ್ಕೊಳ್ತೀವಿ, ವಾವ್ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ನೇಚರ್ ಮಧ್ಯೆ ಬದುಕ್ತಿದ್ದಾರೆ, ಅವ್ರಿಗೆ ಎಷ್ಟೊಂದು ಫ್ರೀಡಮ್ ಇದೆ. ಮತ್ತು ನಾವು ಯಾವಾಗ ಆ ಥರ ಲೈಫನ್ನು ಕ್ರಿಯೇಟ್ ಮಾಡ್ಕೊತೀವಿ, ನಮಗೆ ಆ ಥರ ಆಪರ್ಚುನಿಟೀಸ್ ಇದೆಯೋ ಇವೋ ಅಂತ. ಬಟ್ ಅದೇ ಆ ಲೈಫು ಅಷ್ಟೊಂದು ಈಸಿ ಇರೋಲ್ಲ, ಅಂದರೆ ನೋಡೋ ಅಷ್ಟು ಈಸಿ ಇರೋಲ್ಲ. ಅಂದರೆ ಆ ಲೈಫು ಎಲ್ಲರಿಗೂ ಇಂಪಾಸಿಬಲ್ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರಪಂಚದಲ್ಲಿ ಪಾಸಿಬಲ್ ಇಲ್ಲದೆ ಇರೋದು ಯಾವುದೂ ಇಲ್ಲ ಅಂತ. ತುಂಬ ಜನ ನನಗೆ ಹೇಳ್ತಿರ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ, ಕಮೆಂಟ್ಸ್ ಮಾಡ್ತಿರ್ತಾರೆ, ನಾನು ಎಷ್ಟು ಲಕ್ಕಿ, ಮತ್ತು ನನ್ನ ಲೈಫ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಈ ಥರ ಒಂದು ಲೈಫನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಅವರಿಗೂ ಆಸೆ ಇದೆ, ಬಟ್ ಆಪರ್ಚುನಿಟೀಸ್ ಇಲ್ಲ ಅಂತ. ಬಟ್ ದ್ಯಾಟ್ಸ್ ನಾಟ್ ಟ್ರೂ ಗೈಸ್. ಅಂದರೆ ಆಪರ್ಚುನಿಟೀಸ್ ಇಲ್ಲ ಅಂದರೆ ನಾವು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಷ್ಟೇ. ಅಂದರೆ ನಾನು ಮಾಡಿದ್ದು ಹಾಗೆ. ಬಟ್ ನನ್ನ ವಿಷಯ ಸ್ವಲ್ಪ ಡಿಫ್ರೆಂಟು. ಅಂದರೆ ನಾನೇನು ಕಂಪ್ಲೀಟ್ ಸಿಟಿ ಹುಡುಗಿ ಅಲ್ಲ, ಹಳ್ಳಿ ಹುಡುಗಿನೇ. ನಾನು ಹಳ್ಳಿಲೇ ಹುಟ್ಟಿದ್ದು, ಬಟ್ ಬೆಳೆದಿದ್ದೆಲ್ಲ ಸಿಟಿಯಲ್ಲಿ, ಓದಿದ್ದೆಲ್ಲ ಸಿಟಿಯಲ್ಲಿ. ಬಟ್ ಇದು ನಮ್ಮ ರೂಟ್ಸು ಗೈಸ್, ಹಳ್ಳಿ ಲೈಫು. ಸೊ ನಾನು ಹಳ್ಳಿ ಲೈಫ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀನಿ. ಹಳ್ಳಿ ಲೈಫೇ ಅಂತಲ್ಲ, ಎಲ್ಲಿ ನನಗೆ ಹ್ಯಾಪಿನೆಸ್ಸು ಪೀಸ್ ಇರುತ್ತೆ ಅಲ್ಲೆಲ್ಲ ನಾನು ಅಡ್ಜಸ್ಟ್ ಆಗ್ತೀನಿ. ಮತ್ತು ಹ್ಯಾಪಿನೆಸ್ ಯಾವಾಗಲೂ ನಾವು ಕಂಟ್ರಿ ಸೈಡಲ್ಲಿದ್ದಾಗ ಅಥವಾ ನೇಚರ್ ಮಧ್ಯೆ ಇದ್ದಾಗ ಸಿಗುತ್ತೆ ಅನ್ನೋದು ತಪ್ಪಾಗುತ್ತೆ. ಏಕೆಂದರೆ ಹ್ಯಾಪಿನೆಸ್ ಅನ್ನೋದು ನಮ್ಮ ಒಳಗಿರುತ್ತೆ, ನಾವು ಅದನ್ನು ಕಂಡುಕೊಳ್ಬೇಕಷ್ಟೇ. ನಾವು ಎಲ್ಲಿದ್ರೂ ಹ್ಯಾಪಿಯಾಗಿರ್ಬೋದು, ಸಿಟಿಯಲ್ಲಿರ್ಬೋದು, ಅಥವಾ ನಾವು ಯಾವುದೋ ಒಂದು ಮೂಲೆಯಲ್ಲಿದ್ದೀವಿ ಮತ್ತು ನಾವು ಹೋಮ್ಲೆಸ್ ಆಗಿದ್ರೆ ಆವಾಗಲೂ ನಾವು ಹ್ಯಾಪಿಯಾಗೇ ಇರ್ತೀವಿ. ಬಟ್ ನನ್ನ ವಿಷಯದಲ್ಲಿ ನನಗೆ ಹ್ಯಾಪಿನೆಸ್ ಸಿಕ್ಕಿದ್ದು ಅಥವಾ ಒಂದು ಫ್ರೆಶ್ ಸ್ಟಾರ್ಟ್ ಓವರ್ ಸಿಕ್ಕಿದ್ದು ಇಲ್ಲಿ ಬಂದಮೇಲೆ. ಅಂದರೆ ನನ್ನ ಹಳ್ಳಿಗೆ ಬಂದಮೇಲೆ. ಬ್ಯಾಂಗ್ಳೂರಲ್ಲಿದ್ದಾಗ ನಾನು ತುಂಬ ಡಿಪ್ರೆಸ್ ಆಗಿದೆ, ಎಸ್ಪೆಷಲಿ ಕೋವಿಡ್ ಆದಮೇಲೆ. ಯಾವುದೇ ಥರ ಕನೆಕ್ಷನ್ ಇರಲಿಲ್ಲ ನನಗೆ ಔಟ್ಸೈಡ್ ವರ್ಲ್ಡ್ ಜೊತೆ.
ಒಂಥರ ಮನೇಲೇ ಐಸೋಲೇಟ್ ಆಗಿಬಿಟ್ಟಿದೆ. ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ನಾಟ್ ಟು ಮೆನ್ಷನ್ ನನಗೂ ಸೂಸೈಡಲ್ ಥಾಟ್ಸ್ ಎಲ್ಲ ತುಂಬ ಬಂದು ಹೋಗಿದೆ. ಅಂದರೆ ನಾನು ಬ್ಯಾಂಗ್ಳೂರು ಬಿಟ್ಟು ಕಂಟ್ರಿ ಸೈಡಿಗೆ ಬರೋದಕ್ಕೆ ಅದೊಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಬಂದಮೇಲೆ ನನ್ನ ಕಂಟ್ರಿ ಸೈಡ್ ಲೈಫು, ಎಸ್ಪೆಷಲಿ ನೇಚರು, ನನ್ನ ಡಿಪ್ರೆಷನಿಂದ ಹೊರಗೆ ಬರೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತು. ಒಂಥರ ಹೊಸ ಲೈಫ್ ಸಿಕ್ತು ಅಂತ ಹೇಳ್ಬೋದು. ಅಂದರೆ ಇದು ಯಾವುದೇ ಥರ ಮೆಸೇಜ್ ಅಲ್ಲ, ಮತ್ತು ನಾನು ಯಾರಿಗೂ ಹೇಳ್ತಾ ಇಲ್ಲ ನೀವು ಡಿಪ್ರೆಸ್ ಆಗಿದ್ದರೆ ಕಂಟ್ರಿ ಸೈಡಿಗೆ ಬನ್ನಿ, ನೇಚರ್ ಹೀಲ್ ಮಾಡುತ್ತೆ ಅಂತ. ಅದೆಲ್ಲ ನಿಮಗೆ ಬಿಟ್ಟಿದ್ದು. ಬಟ್ ನಮ್ಮೆಲ್ಲರಿಗೂ ಗೊತ್ತು ಗೈಸ್, ನೇಚರ್ ಒಂಥರ ಮ್ಯಾಜಿಕ್ಕು, ಮಿರಾಕಲ್ಸ್ ಮಾಡುತ್ತೆ ಅಂತ. ಅದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದರಲ್ಲಿ ನಾನು ಒಬ್ಬಳು. ಮತ್ತು ನೀವು ಯಾರಾದರೂ ಡಿಪ್ರೆಸ್ ಆಗಿದರೆ ಮೇಕ್ ಶ್ಯೂರ್ ನೀವು ಬೇರೆಯವ್ರ ಜೊತೆ ಮಾತಾಡ್ತೀರಾ, ಅದನ್ನು ಶೇರ್ ಮಾಡ್ತೀರಾ, ಹೆಲ್ಪ್ ತೊಗೊತೀರಾ ಅಂತ ಹೇಳಿಬಿಟ್ಟು. ನಿಮಗೆಲ್ಲ ಯಾರಾದರೂ ಅಥವಾ ನಾನೇ ಕಂಟ್ರಿ ಸೈಡಲ್ಲಿ ಈ ಥರ ಲೈಫನ್ನು ಕಟ್ಕೊಂಡಿರೋದು ನೋಡಿ ನಿಮಗೂ ಆ ಥರ ಒಂದು ಲೈಫನ್ನು ಕ್ರಿಯೇಟ್ ಮಾಡಿಕೊಂಡು ಲೀಡ್ ಮಾಡಬೇಕಂತ ಆಸೆ ಆಗ್ಬೋದು. ಬಟ್ ಬೇರೆಯವ್ರ ಲೈಫನ್ನು ನೋಡಿ ಡಿಸೈಡ್ ಮಾಡೋದಕ್ಕೆ ಮುಂಚೆ ನಿಮ್ಮಲ್ಲಿ ನೀವು ಕ್ವಶನ್ ಹಾಕ್ಕೊಳ್ಬೇಕು. ಅಂದರೆ ನಿಮಗೆ ಟ್ರೂಲಿ ಏನು ಬೇಕು, ನೀವು ಕಂಟ್ರಿ ಸೈಡಲ್ಲಿ ಹೋದರೆ ನಿಮಗೆ ಹ್ಯಾಪಿನೆಸ್ ಸಿಗುತ್ತಾ, ಮತ್ತು ಅಲ್ಲಿ ಏನು ಚಾಲೆಂಜಸ್ ಇರುತ್ತೆ, ಇನ್ಕನ್ವೀನಿಯನ್ಸಸ್ ಇರುತ್ತೆ, ಎಲ್ಲನೂ ಫೇಸ್ ಮಾಡಿ ಬದುಕ್ತೀರಾ. ಸೊ ಅದು ತುಂಬ ಇಂಪಾರ್ಟೆಂಟು. ನನಗೆ ಅರ್ಥ ಆಗುತ್ತೆ ಒಂದಷ್ಟು ಜನಕ್ಕೆ ಅವ್ರು ಎಲ್ಲಿದ್ದಾರೆ ಮತ್ತು ಯಾವ ಸರ್ಕಮ್ಸ್ಟಾನ್ಸಸಲ್ಲಿದ್ದಾರೆ ಅಲ್ಲಿ ಅವ್ರಿಗೆ ಹ್ಯಾಪಿನೆಸ್ ಇರೋಲ್ಲ, ಪೀಸ್ ಇರೋಲ್ಲ. ಸೊ ಅವರು ಬೇರೆ ಕಡೆ ಹೋಗಿ ಲೈಫನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ. ಅವರಿಗೆಲ್ಲ ಒಂದು ಅಡ್ವೈಸು, ಅಂದರೆ ನಾವು ಕಂಟ್ರಿ ಸೈಡಲ್ಲಿ ಅಥವಾ ರಿಮೋಟ್ ಪ್ಲೇಸಲ್ಲಿ ಲೈಫನ್ನು ಕಟ್ಕೊತೀವಿ ಅಂದರೆ ನಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೂ ಗೊತ್ತು ಹಳ್ಳಿಗಳಲ್ಲಿ ಜಾಬ್ ಆಪರ್ಚುನಿಟೀಸು ತುಂಬ ಕಡಿಮೆ ಇರುತ್ತೆ. ಅಂದರೆ ನಮ್ಮ ಕಡೆ ಎಸ್ಟೇಟ್ಸ್ ಇದೆ, ರೆಸಾರ್ಟ್ಸ್ ಇದೆ, ತುಂಬ ಜನ ಹೋಗಿ ಕೆಲಸನೂ ಮಾಡ್ತಾರೆ. ಬಟ್ ಓದಿರೋರು ಮಾಡೋ ಥರ ಕೆಲಸಗಳು ಸೊ ಯಾವುದೂ ಇರೋಲ್ಲ. ಅದಕ್ಕೋಸ್ಕರ ನಾವು ಒಂದು ಸ್ಟೇಬಲು ರಿಮೋಟ್ ಜಾಬನ್ನು ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೈಸ್ ಇಷ್ಟೆಲ್ಲ ಇದೆ, ಅಂದರೆ ನಮ್ಮದೇ ಓನ್ ಜಮೀನಿದೆ, ಮತ್ತು ನಾನು ಇಲ್ಲೊಂದು ಕಾಟೇಜು ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಇನ್ಕಮ್ ಸೋರ್ಸಸ್ ಇಲ್ಲ, ಒಂದು ಸ್ಟೇಬಲ್ ಜಾಬ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಲೈಫ್ ಲೀಡ್ ಮಾಡೋದಕ್ಕೆ. ಮತ್ತು ಒಂದಷ್ಟು ಜನ ಹೇಳ್ತಾರೆ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟು ನಾವು ಬೇರೆ ಕಡೆ ಹೋಗಿ ಲೈಫ್ ಕಟ್ಕೊಳ್ಬೇಕಾದ್ರೆ ಅಂತ. ಶೋರ್, ನಾನು ಆ ಸ್ಟೇಟ್ಮೆಂಟ್ ಬಗ್ಗೆನೂ ಅಗ್ರಿ ಆಗ್ತೀನಿ. ಏಕೆಂದರೆ ನಾವು ಎಷ್ಟೇ ಆಸೆಗಳು ಇಟ್ಕೊಂಡಿದ್ರು, ಡ್ರೀಮ್ಸ್ ಇಟ್ಕೊಂಡಿದ್ರು, ನಾವು ಮೆಂಟಲಿ ಡಿಸೈಡ್ ಮಾಡಿಲ್ಲ ಅಂದರೆ ಎಲ್ಲ ಡ್ರೀಮ್ಸ್ ಆಗೇ ಉಳಿಯುತ್ತೆ, ರಿಯಾಲಿಟಿ ಮಾಡ್ಕೊಳಕ್ಕಾಗಲ್ಲ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ಅಂದರೆ ಬ್ಯಾಕಪ್ ಪ್ಲ್ಯಾನ್ಸ್ ಇಲ್ಲದೆ ಮತ್ತು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಲ್ಲದೆ ಕಂಟ್ರಿ ಸೈಡ್ಗೆ ಬಂದು ಲೈಫ್ ಕಟ್ಕೊಂಡಿದ್ದಾರೆ. ಬಟ್ ಎಲ್ಲರ ವಿಷಯದಲ್ಲೂ ಅದು ಪಾಸಿಬಲ್ ಇರೋಲ್ಲ. ಒಂದಷ್ಟು ಜನದ ವಿಷಯದಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಮ್ಯಾಟ್ರ್ ಆಗುತ್ತೆ. ಸೊ ನೀವು ಡಿಸೈಡ್ ಮಾಡಿ ಗೈಸ್ ನಿಮಗೆ ಹೆಂಗಾಗುತ್ತೆ ಅಂತ. ಯಾಕಂದರೆ ನಾನು ಎರಡು ಸ್ಟೇಟ್ಮೆಂಟ್ಗೂ ಈಕ್ವಲ್ ಆಗಿ ಅಗ್ರಿ ಆಗ್ತೀನಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಮ್ಯಾಟರು ಮತ್ತು ಮೈಂಡ್ಸೆಟ್ಟು ಮ್ಯಾಟರು. ಮತ್ತು ನನ್ನ ಕಡೆಯಿಂದ ಇನ್ನೊಂದು ಅಡ್ವೈಸು ಅಂದರೆ ನೀವೆಲ್ಲೋ ಹೋಗ್ತೀರಾ, ಲೈಫ್ ಕಟ್ಕೊಳ್ತೀರಾ, ಮತ್ತು ಎಲ್ಲೋ ಲೈಫನ್ನು ಸ್ಟಾರ್ಟ್ ಓವರ್ ಮಾಡ್ತೀರಾ ಅಂದರೆ ಮೇಕ್ ಶ್ಯೂರ್ ನೀವು ನಿಮ್ಮ ಅಪ್ಪ ಅಮ್ಮನ ಅಗೇನ್ಸ್ಟು ಅಥವಾ ಫ್ಯಾಮ್ಲಿ ಅಗೇನ್ಸ್ಟು ಹೋಗಲ್ಲ ಅಂತ. ನೀವೇನೇ ಡಿಸೈಡ್ ಮಾಡಿದ್ರು ನಿಮ್ಮ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಮತ್ತು ಅರ್ಥ ಮಾಡಿಸಿ ಅವ್ರಿಗೆ ನಿಮಗೆ ಲೈಫಲ್ಲಿ ಟ್ರೂಲಿ ಏನು ಬೇಕು ಅಂತ. ಯಾಕಂದರೆ ಫ್ಯಾಮ್ಲಿ ಅಥವಾ ಪೇರೆಂಟ್ಸ್ ಬ್ಲೆಸ್ಸಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೆಲ್ಲೇ ಹೋದ್ರೂ ಏನೇ ಮಾಡಿದ್ರು ನೀವು ಅವ್ರ ಅಗೇನ್ಸ್ಟಾಗಿ ಹೋದರೆ ಅವರು ಅಲ್ಲಿ ಹ್ಯಾಪಿಯಾಗಿರಲ್ಲ, ನೀವು ಹ್ಯಾಪಿಯಾಗಿರಲ್ಲ, ಇಬ್ಬರು ಸಫರ್ ಆಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮನ ಹತ್ರ ಡಿಸ್ಕಸ್ ಮಾಡಿ ಅವರು ಒಪ್ಪಿಗೆ ತೊಗೊಳ್ಳಿ ನಂತರ. ಯಾಕಂದರೆ ನಾನು ಬೇರೆ ಕಂಟ್ರಿಗೆ ಹೋಗ್ತೀನಿ ಅಂದಾಗ ನಮ್ಮ ಅಪ್ಪ ಅಮ್ಮ ಬೇಡ ಅಂದರು. ಸೊ ಅದಕ್ಕೋಸ್ಕರ ಅವ್ರನ್ನ ಹರ್ಟ್ ಮಾಡೋದು ನನಗಿಷ್ಟ ಇರಲಿಲ್ಲ. ಸೊ ನಾನು ಇಲ್ಲೇ ಇದ್ದೀನಿ ಅವ್ರ ಕಣ್ಮುಂದೆ. ನಮ್ಮ ಅಪ್ಪ ಅಮ್ಮ ಖುಷಿಯಾಗೇ ಇದ್ದಾರೆ ಇವಾಗ ನಾನು ಇಲ್ಲಿ ಇರೋದಕ್ಕೆ. ಸೊ ಆದರೆ ನಾನು ಬೇರೆ ಕಂಟ್ರಿಗೆ ಹೋಗಿದ್ರೆ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ತಾ ಇರಲಿಲ್ಲ, ಯಾವಾಗಲೂ ನೋವು ಇರ್ತಾಯಿತ್ತು ಅವರಿಗೆ.